ಹೊಸ ವರ್ಷದ ಹೆಸರಲ್ಲಿ ದಲಿತ ನಾಯಕರೆಲ್ಲ ಸೇರಿ ಭರ್ಜರಿ ಡಿನ್ನರ್ ಪಾಲಿಟಿಕ್ಸ್ ಮಾಡಿದ್ರು. ಎಸ್ಸಿ ಎಸ್ಟಿ ನಾಯಕರ ಹೆಸರಿನಲ್ಲಿ ಪರಮೇಶ್ವರ್ ಡಿನ್ನರ್ ಸಭೆ ಕರೆದಿದ್ರು. ಆದರೆ ದೆಹಲಿಯಲ್ಲೇ ಠಿಕಾಣಿ ಹೂಡಿರುವ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಇಟ್ಟ ಡೈನಮೈಟ್ಗೆ ಡಿನ್ನರ್ ಸಭೆಯೇ ರದ್ದಾಗಿದೆ. ಅವರು ನಾಯಕರಿದ್ದಾರೆ, ಸೊ ಅವರು ಕೂಡ ಒಂದಷ್ಟು ಆಸೆ ಆಕಾಂಕ್ಷೆಗಳನ್ನ ಇಟ್ಕೊಂಡಿರ್ತಾರೆ. ಬಿಂಬಿತ ಯಾರು ಬೇಕಾದ್ರೂ ಏನ್ ಬೇಕಾದ್ರೂ ವ್ಯಾಖ್ಯಾನ ಮಾಡ್ಲಿ, ಎಲ್ಲರೂ ಆಗ್ಬೋದು. ಸಿದ್ದರಾಮಯ್ಯನವರು ಆಗ್ಬಾರ್ದಾ? ಸಿದ್ದರಾಮಯ್ಯನವರು ಆಗ್ಬೋದು. ಬಹುಮತದ ಕಾಂಗ್ರೆಸ್ ಸರ್ಕಾರ ಬಂದು 20 ತಿಂಗಳಾಯಿತು. ಅವತ್ತಿನಿಂದಲೂ ಸರ್ಕಾರದಲ್ಲಿ ಬದಲಾವಣೆಯ ಗಾಳಿ ಬೀಸ್ತಾನೇ ಇತ್ತು. ಈಗ ಬದಲಾವಣೆಯ ಗಾಳಿ ಬಿರುಗಾಳಿ ಸ್ವರೂಪ ಪಡ್ಕೊಂಡಿದೆ. ಕಾಂಗ್ರೆಸ್ ಪಕ್ಷದ ಜೊತೆ ರಾಜ್ಯ ಸರ್ಕಾರದಲ್ಲಿ ಬದಲಾವಣೆಯ ಬಿರುಗಾಳಿ ಎಬ್ಬಿಸ್ತಿದೆ. ಈ ಬದಲಾವಣೆಯ ಬಿರುಗಾಳಿ ಯಾವ್ಯಾವ ದಿಕ್ಕಲ್ಲಿ ಯಾರ್ಯಾರ ಕುರ್ಚಿಯನ್ನ ಅಲುಗಾಡಿಸ್ತಿದೆ ಅನ್ನೋದೇ ನಿಗೂಢವಾಗಿದೆ. ಒಂದು ಸಲ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಕುರ್ಚಿಯನ್ನ ಬಿರುಗಾಳಿ ಅಲುಗಾಡಿಸಿದ್ರೆ, ಇನ್ನೊಂದು ಕಡೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಕುರ್ಚಿಯನ್ನು ಶೇಕ್ ಮಾಡುತ್ತಿದೆ. ಈಗೀಗ ಸಂಪುಟ ಸಚಿವರುಗಳ ಚೇರ್ಗಳನ್ನೂ ಬಿರುಗಾಳಿ ಶೇಕ್ ಮಾಡುತ್ತಿದ್ದು, ಯಾವಾಗ ಯಾರ ಕುರ್ಚಿ ಕಾಲು ಕಳಚಿ ಬೀಳುತ್ತೆ ಅನ್ನೋದೇ ಗೊತ್ತಾಗ್ತಿಲ್ಲ. ಹೊಸ ವರ್ಷದ ಸಂಭ್ರಮ ಆಚರಿಸೋಕೆ ಮುಖ್ಯಮಂತ್ರಿ ಕುರ್ಚಿ ರೇಸ್ನಲ್ಲಿ ಮೊದಲಿಗರಾಗಿರುವ ಡಿಕೆ ಶಿವಕುಮಾರ್ ಕುಟುಂಬದ ಜೊತೆ ಟರ್ಕಿಗೆ ಹೋಗಿದ್ರು. ಡಿಕೆ ಶಿವಕುಮಾರ್ ಇಲ್ಲದ ಹೊತ್ತಲ್ಲೇ ಸತೀಶ್ ಜಾರಕಿಹೊಳಿ ಮನೆಯಲ್ಲಿ ಸಿಎಂ ಸಿದ್ದರಾಮಯ್ಯ, ಸಚಿವರಾದ ಪರಮೇಶ್ವರ್, ಎಚ್.ಸಿ. ಮಹದೇವಪ್ಪ, ಕೆ.ಎನ್. ರಾಜಣ್ಣ ಮಿಡ್ ನೈಟ್ ಮೀಟಿಂಗ್ ಮಾಡಿದ್ರು. ಈಗ ಸಿಎಂ ಸೀಟಿನ ಮೇಲೆ ಕಣ್ಣಿಟ್ಟಿರುವ ಪರಮೇಶ್ವರ್ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡದ ಪ್ರಮುಖರ ಜೊತೆ ಡಿನ್ನರ್ ಸಭೆಗೆ ತೀರ್ಮಾನಿಸಿದ್ದಾರೆ. ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಪರಮೇಶ್ವರ್ ಡಿನ್ನರ್ ಸಭೆಯನ್ನು ಆಯೋಜಿಸಿದ್ದು, ಕೇವಲ ಎಸ್ಸಿ ಎಸ್ಟಿ ಸಮುದಾಯಕ್ಕೆ ಸೇರಿದ್ದ ಸಚಿವರು, ಶಾಸಕರು, ಪರಿಷತ್ ಸದಸ್ಯರು ಹಾಗೂ ಪ್ರಮುಖರನ್ನಷ್ಟೇ ಡಿನ್ನರ್ಗೆ ಆಹ್ವಾನಿಸಿದ್ದಾರೆ. ಅಧಿಕಾರ ಹಂಚಿಕೆಯಾದ್ರೆ ಜಾತಿ ಕಾರ್ಡ್ ಪ್ರಯೋಗಿಸಲೇಬೇಕು ಅಂತ ನಿರ್ಧರಿಸಿದ್ದಾರೆ. ಮೊದಲು ಸಿಎಂ ಸ್ಥಾನಕ್ಕೆ ಪಟ್ಟು ಹಿಡಿಯೋದು, ಸಿಗದಿದ್ರೆ ಡಿಸಿಎಂ ಸ್ಥಾನಕ್ಕೆ ಬಿಗಿಪಟ್ಟು ಹಿಡಿಯೋದು, 2 ಸಾಧ್ಯವಾಗದಿದ್ರೆ ಗೃಹ ಖಾತೆ ಜೊತೆಗೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನ ದಕ್ಕಿಸಿಕೊಳ್ಳೋದು ಪರಮೇಶ್ವರ್ ಅವರ ಲೆಕ್ಕಾಚಾರ. ಸಿಎಂ ಸ್ಥಾನ, ಡಿಸಿಎಂ ಸ್ಥಾನ, ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಸತೀಶ್ ಜಾರಕಿಹೊಳಿ ಬಿಟ್ರೆ ಪರಮೇಶ್ವರ್ ಬಿಟ್ಟು 3ನೇಯವರಿಗೆ ಸಿಗಬಾರದು ಅನ್ನೋ ಲೆಕ್ಕ ಹಾಕಿದ್ದಾರೆ. ಹಾಗಾಗಿನೇ ಬೆಂಬಲಿಗರನ್ನೆಲ್ಲ ಒಗ್ಗೂಡಿಸಿ ಬೆಂಬಲ ಕೇಳಲು ತಯಾರಿ ಮಾಡಿಕೊಂಡಿದ್ದು, ಹೈಕಮಾಂಡ್ಗೆ ಒತ್ತಡ ಹೇರುವುದಕ್ಕೆ ಒಗ್ಗಟ್ಟಿನ ನಿರ್ಧಾರ ಮಾಡಬೇಕು. ವರಿಷ್ಠರ ಭೇಟಿಗೂ ಮುನ್ನ ಎಸ್ಸಿ ಎಸ್ಟಿ ಧನ್ಯತಾ ಸಮಾವೇಶ ನಡೆಸೋದು, ಆ ಸಮಾವೇಶವನ್ನ ತುಮಕೂರಲ್ಲೇ ನಡೆಸಿ ಶಕ್ತಿ ಪ್ರದರ್ಶನ ಮಾಡುವ ಲೆಕ್ಕಾಚಾರ ಪರಮೇಶ್ವರ್ ಅವರದ್ದು. ಹೀಗಾಗಿ ನಾಳೆ ಎಸ್ಸಿ ಎಸ್ಟಿ ಪ್ರಮುಖರಿಗಷ್ಟೇ ಸಭೆಗೆ ಆಹ್ವಾನ ನೀಡಿದ್ದಾರೆ. ನೇರವಾಗಿ ಎಲ್ಲಾ ಲೆಕ್ಕಾಚಾರಗಳನ್ನ ಹೇಳದಿದ್ರು ಧನ್ಯತಾ ಸಮಾವೇಶ ನಡೆಸೋದಾಗಿ ಖುದ್ದು ಪರಮೇಶ್ವರ್ ಅವರೇ ಸ್ಪಷ್ಟನೆ ಕೊಟ್ಟರು. ಪರಮೇಶ್ವರ್ ಅವರ ಮಾತಿಗೆ ಸಮಾಜ ಕಲ್ಯಾಣ ಸಚಿವ ಎಚ್.ಸಿ. ಮಹದೇವಪ್ಪನವರು ತಲೆದೂಗಿದ್ರು. ಎಸ್ಸಿ ಎಸ್ಟಿ ಸಮಾವೇಶ ಮಾಡಬೇಕು ಅಂತ ಉದ್ದೇಶ ಇಟ್ಕೊಂಡಿದ್ದೇವೆ. ಯಾಕೆ ಅಂದರೆ, ನಾವು ಚುನಾವಣೆಗೆ ಮೊದಲು ಚಿತ್ರದುರ್ಗದಲ್ಲಿ ಎಸ್ಸಿ ಎಸ್ಟಿ ಸಮಾವೇಶವನ್ನು ಆಯೋಜನೆ ಮಾಡಿದ್ದು. ಅದು ಒಂದು ರೀತಿಯಲ್ಲಿ ಚುನಾವಣೆ ಆದಮೇಲೆ ನಾವು ಈ ಥ್ಯಾಂಕ್ಸ್ ಗಿವಿಂಗ್ ಅಂತ ಮಾಡಲೇ ಇಲ್ಲ. MLAಗಳು, XMLAಗಳು ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಪ್ರದೇಶ್ ಕಾಂಗ್ರೆಸ್, ಇಟ್ಸ್ ಗೋಯಿಂಗ್ ಟು ಬಿ ಎ ಪಾರ್ಟಿ ಫಂಕ್ಷನ್. ಬಿಂಬಿತ ಯಾರು ಬೇಕಾದರೂ ಏನು ಬೇಕಾದ್ರೂ ವ್ಯಾಖ್ಯಾನ ಮಾಡಲಿ. ಈ ಜನ ಕಾಂಗ್ರೆಸ್ ಪಕ್ಷಕ್ಕೆ ಯಾವತ್ತೂ ಕೂಡ ಬೆಂಬಲವಾಗಿ ನಿಂತಿದ್ದಾರೆ. ಅದನ್ನು ನಾವು ಅವ್ರ ಕಷ್ಟ ಸುಖಗಳು ಕೇಳಬೇಕಲ್ಲ. ಪರಮೇಶ್ವರು ನನಗೆ ಎಲ್ಲ ನಮ್ಮ ಲೀಡರ್ಲ್ಲ ಕೂತು ಚರ್ಚೆ ಮಾಡಿ ನಮ್ಮ ಸಮುದಾಯಗಳ ಸಮಸ್ಯೆ ಬಗ್ಗೆ ಚರ್ಚೆ ಮಾಡೋಣ ಅಂತ ಹೇಳಿದರು. ಓಕೆ ಅಂತ ಹೇಳಿದ್ರು, ಬೇರೆ ಏನೇನಿಲ್ಲ. ಡಿನ್ನರ್ ಪಾರ್ಟಿ ಇಲ್ರಿ, ಅದು ಕಮ್ಯುನಿಟಿ ಇಶ್ಯೂಸ್ ಚರ್ಚೆ ಮಾಡೋದಕ್ಕೆ. ಉನ್ನತ ಹುದ್ದೆಗಳಿಗಿಂತ ಹೆಚ್ಚಾಗಿ ಜನಸಾಮಾನ್ಯರು, ದಲಿತರು, ಅವರ ಸಮಸ್ಯೆಗಳನ್ನು ಚರ್ಚೆ ಮಾಡಬೇಕು. ಅದಕ್ಕೆ ನಾವು ಚುನಾಯಿತ ಪ್ರತಿನಿಧಿಗಳು, ಲೀಡರ್ಗಳೆಲ್ಲ ಸೇರೋಣ ಅನ್ನೋದು ಅವರ ಅಭಿಪ್ರಾಯ. ಆ ಅಭಿಪ್ರಾಯನ ನನ್ಗೆ ಹೇಳಿದ್ರು, ನೀವು ಬರಬೇಕು ಅಂತ. ಆಯ್ತು, ಎಲ್ಲ ಬಂದು ಹೇಳಿ ಬರ್ತೀನಿ ಅಂತ ಹೇಳಿದ್ರು. ಹೈಕಮಾಂಡ್ಗೆ ಡಿನ್ನರ್ ಡೈನಮೈಟ್ ಇಟ್ಟ ಡಿಕೆಶಿ. ವರಿಷ್ಠರ ಸೂಚನೆ ಮೇರೆಗೆ ಡಿನ್ನರ್ ಸಭೆಯೇ ರದ್ದು. ಡಿನ್ನರ್ ಸಭೆ ಅಂತ ಬೆಳಿಗ್ಗೆ ಅಷ್ಟೇ ಪರಮೇಶ್ವರ್ ಹೇಳಿದ್ರು. ಆದರೆ ಸೂರ್ಯ ಮುಳುಗೋದ್ರೊಳಗಿಂದ ಎಸ್ಸಿ ಎಸ್ಟಿ ನಾಯಕರ ಡಿನ್ನರ್ ಸಭೆ ಮುಂದೂಡಿಕೆ ಆಗಿದೆ ಅಂತ ಪತ್ರಿಕಾ ಪ್ರಕಟಣೆ ಹೊರಡಿಸಿದ್ರು. ದೆಹಲಿಯಿಂದ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಹಾಗೂ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಡಿನ್ನರ್ ಸಭೆ ರದ್ದು ಮಾಡಲು ಸೂಚಿಸಿದ್ದಾರೆ. ಸಭೆ ಇರಲ್ಲ ಅಂತ ಖುದ್ದು ಪರಮೇಶ್ವರ್ ಅವರೇ ಪ್ರಕಟಣೆ ಹೊರಡಿಸಿದ್ರು. ಇದಕ್ಕೆ ಕಾರಣ ದೆಹಲಿಯಲ್ಲೇ ಠಿಕಾಣಿ ಹೂಡಿರುವ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೈಕಮಾಂಡ್ ಮುಂದಿಟ್ಟ ಡೈನಮೈಟ್. ಫಾರಿನ್ ಟೂರ್ನಿಂದ ವಾಪಸ್ಸಾಗಿದ್ದ ಉಪಮುಖ್ಯಮಂತ್ರಿಗಳು ದೆಹಲಿಯಲ್ಲೇ ಠಿಕಾಣಿ ಹೂಡಿದ್ದಾರೆ. ಸತೀಶ್ ಜಾರಕಿಹೊಳಿ ಮನೆಯ ಡಿನ್ನರ್ ಸಭೆಯ ಬಗ್ಗೆ ಇಂಚಿಂಚು ಮಾಹಿತಿಯನ್ನ ಡಿಕೆ ಶಿವಕುಮಾರ್ ಸಂಗ್ರಹಿಸಿದ್ರು.
ಪಕ್ಷದೊಳಗೆ ಆಗ್ತಿರೋ ವಿರೋಧಿ ಬೆಳವಣಿಗೆಗಳು, ಮಾಧ್ಯಮಗಳಲ್ಲಿ ಬರ್ತಿರೋ ಸುದ್ದಿಗಳು, ಪತ್ರಿಕೆಗಳಲ್ಲಿ ಪ್ರಕಟವಾದ ಸುದ್ದಿಗಳು ಎಲ್ಲವನ್ನೂ ಕೆಸಿ ವೇಣುಗೋಪಾಲ್ಗೆ ವರದಿ ಕೊಟ್ರು. ಸಂಜೆ ರಣದೀಪ್ ಸಿಂಗ್ ಸುರ್ಜೇವಾಲರಿಗೆ ರಿಪೋರ್ಟ್ ಕೊಟ್ರು. ಹೈಕಮಾಂಡ್ ನಾಯಕರು ಆಂತರಿಕ ಬೇಗುದಿ ಸ್ಫೋಟವಾಗೋ ಮೊದಲೇ ಡಿನ್ನರ್ ಸಭೆ ನಿಲ್ಲಿಸಲು ಪರಮೇಶ್ವರ್ಗೆ ಸೂಚನೆ ಕೊಟ್ರು. ಹೀಗಾಗಿ ಪರಮೇಶ್ವರ್ ಡಿನ್ನರ್ ಸಭೆನ ಕ್ಯಾನ್ಸಲ್ ಮಾಡಿದ್ರು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.